ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನನಗೆ ಫೋನ್ ಮಾಡಿದರು. ನೀವು ಬೆಂಗಳೂರಿಗೆ ಬರಬೇಕು, ಲೋಕಾಯುಕ್ತ ಹುದ್ದೆ ಖಾಲಿ ಆಗ್ತಾ ಇದೆ, ಅದರಿಂದ ನೀವು ಲೋಕಾಯುಕ್ತರಾಗಿ ಬರ್ಬೇಕಂತ. ರಜೆ ಹಾಕ್ಬಿಟ್ಟು ಹೋಗ್ತಾರೆ. ಇನ್ನೊಬ್ರು ಬರ್ತಾರೆ, ನೋಡಿ ಅವರ ಡೈಲಾಗ್ ಹೆಂಗಿದೆ. ಒಳಗೆ ಬರ್ತಾನೆ ಹೇಳ್ತಾರೆ, ಏನ್ರಿ ಅವಸರ, ಶವ ಕೊಳ್ತೋಗಲ್ಲ, ಫ್ರೀಸರ್ ಅಲ್ಲಿದೆ, ಜೀವಂತ ಇರುವಂತ ರೋಗಿಗಳ ಪರೀಕ್ಷೆ ಮೊದಲು ಮಾಡಬೇಕೆ ಅಥವಾ ಸತ್ತ ಶವದ ಪರೀಕ್ಷೆ ಮೊದಲು ಮಾಡಬೇಕೆ ಅಂತ ಪ್ರಶ್ನೆ ಕೇಳ್ತಾರೆ. ನಿನ್ಗೆ ಅವ್ರಿಗಿಂತಲೂ ದೊಡ್ಡವನಾಗಬೇಕಂತ ಏನಿದೆ ಅಂತ ಕೇಳಿದೆ. ನನ್ನ ತಾಯಿಗೆ ಜಾಸ್ತಿ ವಿದ್ಯೆ ಇರಲಿಲ್ಲ, ಆದರೆ ಅವರ ಕಾಮನ್ ಸೆನ್ಸ್ ನೋಡಿ ಒಪ್ಕೊಂಡೆ. ಆಯಿತು. ತಾಯಿ ಹೇಳಿದ್ರೆ, ಏನಪ್ಪ ನಿನ್ನ ತಂದೆಯವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದಾಗ ಅವ್ರ ಸಂಬಳ 4,000, 6 ಜನ ಮಕ್ಕಳು ಹೊಟ್ಟೆಗೆ ಹಾಕಿದ್ರು, ವಿದ್ಯೆ ಕೊಟ್ಟರು, ನಿನಗೆ ಮಕ್ಕಳು ಇಲ್ಲ, ಏನಿಲ್ಲ, ಏನು 50,000ದಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ವೇ ಅಂತ ಹೇಳಿ. ಆವಾಗ ನಾನು ತಿಳ್ಕೊಂಡೆ ಹೆಂಗೆ ಇಲ್ಲ ಅಂತ ಹೇಳಿ. ನಮ್ಮ ತಾಯಿ 40,000 ಬಾಡಿಗೆ ಕೊಟ್ಟು, 10,000ದಿಂದ 40,000 ಬಾಡಿಗೆ ಕೊಟ್ಟು ಅಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದೆ ನಾನು. ಅದು ಪ್ರೈವೇಟ್ ಕೇಸಸ್ ಮಾತ್ರ. ಆವಾಗ ನಾನು ಹೇಳಿದೆ, ಇದಕ್ಕಿಂತಲೂ ಕ್ರೂರವಾದ ಕೇಸ್ ನಾನು ಕಂಡಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಪೋಷಕರನ್ನೆಲ್ಲ ಕೊಲೆ ಮಾಡಿದ್ದಾರೆ, ಮತ್ತೆ ಗಲ್ಲು ಶಿಕ್ಷೆ ಯಾಕೆ ಕಾನೂನಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ಹೇಳಿದೆ, ನಾನು ಗಲ್ಲು ಶಿಕ್ಷೆ ಕೊಡ್ತೀನಿ. ನನ್ನ ಜೊತೆ ಇದ್ದವರು ಒಪ್ಕೊಂಡ್ರು, ಇಬ್ಬರೇ ನಾವು ಜಡ್ಜಸ್ ಇದ್ದದ್ದು ಕೇಸಲ್ಲಿ. ಗಲ್ಲು ಶಿಕ್ಷೆ ಕೊಟ್ಟಿದ್ದೆ. 89ರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬದಲಾವಣೆ ಆಗ್ತದೆ. VP ಸಿಂಗ್ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಅವರು ಸೋಲಿ ಸೊರಾಬ್ಜಿ ಅನ್ನೋರನ್ನ ನೇಮಕ ಮಾಡ್ತಾರೆ ಅಟಾರ್ನಿ ಜನರಲ್ ಆಗಿ. ಸೋಲಿ ಸೊರಾಬ್ಜಿ ಅವರ ಪರಿಚಯ ನನಗೆ ಆವಾಗ ಆಗಿತ್ತು. ಅವರೇನು ನನ್ನ ಮೇಲೆ ಅಂತ ಅಭಿಮಾನ ಇಟ್ಕೊಂಡಿದ್ರು ಕಾಣಿಸ್ತದೆ. ಅವ್ರು ನನ್ನ ಫೋನ್ ಮಾಡ್ತಾರೆ, ಕೇಂದ್ರ ಸರ್ಕಾರದ ವಕೀಲನಾಗಿ ಬರಬೇಕು, ಎಡಿಷನಲ್ ಸಾಲಿಸಿಟರ್, ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿ ಬರಬೇಕಂತ ನನ್ನನ್ನು ಒತ್ತಾಯ ಮಾಡ್ತಾರೆ. ನಾನು ಬೇಡ ಸ್ವಾಮಿ, ನಾನು ಇವಾಗ ತಾನೇ ಅಡ್ವೊಕೇಟ್ ಜನರಲ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಖಾಸಗಿ ಪ್ರಾಕ್ಟೀಸಿಗೆ ಬಂದಿದ್ದೇನೆ. ಒಂದು ಹೊಸ ಆಫೀಸ್ ಬೇರೆ ಮಾಡಿ, ಗಾಂಧಿನಗರ ಆಫೀಸನ್ನು ನಾನು ಜೂನಿಯರ್, ಆವಾಗ ನನಗೆ 8 ಜನ ಜೂನಿಯರ್ಸ್ ಇದ್ದರು, ಅವರಿಗೆಲ್ಲ ವಾಪಸ್ ನಾನು ಸೀನಿಯರ್ ಹೆಂಗೆ ನಂಗೆ ಕೊಟ್ಟರು ಅದೇ ರೀತಿ ಅವರಿಗೆ ಕೊಟ್ಟು ನಾನು ಬೇರೆ ಆಫೀಸ್ ಮಾಡಿದ್ದೇನೆ. ಸ್ವಲ್ಪ ಖರ್ಚು ಬೇರೆ ಆಗಿದೆ, ನಾನು ಇಲ್ಲೇ ಮುಂದುವರಿಸ್ಬೇಕಂತ ಇದ್ದೇನೆ. ವಾಲ್ಟನ್ ರೋಡ್ ಅಂತ ಗ್ರಾಂಟ್ ರೋಡ್ ಪಕ್ಕದಲ್ಲಿ UB ಫ್ಯಾಕ್ಟ್ರಿ ಇದೆ, ಪಕ್ಕದಲ್ಲಿ ನಾನು ಆಫೀಸ್ ಮಾಡಿದ್ದೆ. ಒಂದು ಮನೆ ಬಾಡಿಗೆ ತಗೊಂಡಿದ್ದೆ. ಆಗಿನ ಕಾಲದಲ್ಲಿ 6,000 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದೆ ಮನೆಗೆ. ಅದರಿಂದಾಗಿ ನನಗೆ ಇವಾಗ ಡೆಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ. ಅವ್ರು ಒತ್ತಾಯ ಮಾಡಿದ್ರು, ಇಲ್ಲ ನೀನು ಕರ್ನಾಟಕದಿಂದ ಇಷ್ಟರವರೆಗೆ ಯಾರೂ ಈ ಹುದ್ದೆಯಲ್ಲಿ ಬಂದಿಲ್ಲ, ನೀನೇ ಮೊದಲನವನು, ಬಾ, ಇಷ್ಟ ಆಗದಿದ್ರೆ ನೀನು ವಾಪಸ್ ಹೋಗಂತ ಹೇಳಿದರು. ಇನ್ನು ಇಲ್ಲ ಅನ್ನೋಕ್ಕೆ ಆಗಲ್ಲ ಅಂತ ನಾನು ನನ್ನ ಪತ್ನಿಗೆ ಹೇಳಿದೆ, ನಾನು ಕೆಲವು ತಿಂಗಳಿಗೆ ಡೆಲ್ಲಿಗೆ ಹೋಗ್ತೇನೆ, ಮನೆ ಮಾಡಲ್ಲ, ಕರ್ನಾಟಕ ಭವನದಲ್ಲಿ ಉಳ್ಕೊಳ್ತೇನೆ, ನಾನು ಬರ್ತಾ ಹೋಗ್ತಾ ಇರ್ತೇನೆ ಅಂತ ಹೇಳಿ ಸಮಜಾಯಿಸ್ಬಿಟ್ಟು ನಾನು ಡೆಲ್ಲಿಗೆ ಹೋದೆ. ಅಲ್ಲಿ ಕರ್ನಾಟಕ ಭವನದಲ್ಲಿ ಇದ್ದೆ, ಎಡಿಷನಲ್ ಸಾಲಿಸಿಟರ್ ಜನರಲ್ ಆಗಿ 10 ತಿಂಗಳು ಆ ಕೆಲಸದಲ್ಲಿ ಮುಂದುವರೆದೆ. ಕರ್ನಾಟಕ ಭವನದಲ್ಲಿ ನನಗೆ ಒಂದು ರೂಮು, ಒಂದು ಆಫೀಸು ನಾನು ಅಡ್ವೊಕೇಟ್ ಜನರಲ್ ಆಗಿದ್ದಾಗ ನಂಗೆ ಕೊಟ್ಟಿದ್ದರು. ಅದನ್ನು ನಾನು ಮುಂದುವರಿಸ್ಕೊಂಡು ಬಂದೆ. ಅಡ್ವೊಕೇಟ್ ಜನರಲ್ ಬಂದಾಗ ಅವರು ಅದೇ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು, ನಾನು ಅದೇ ಆಫೀಸಲ್ಲಿ ಎಡಿಷನಲ್ ಸಾಲಿಸಿಟರ್ ಜನರಲ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಮನೆ ಪಕ್ಕದಲ್ಲಿ ಒಂದು ರೂಮ್ ಕೊಟ್ಟಿದ್ರು, ಆ ರೂಮಲ್ಲಿ ವಾಸವಾಗಿದ್ದೆ ನಾನು. ತಿಂಗಳಿಗೆ ಒಂದು ಸಲ ಒಂದು ವೀಕೆಂಡಿಗೆ ಶನಿವಾರ ಭಾನುವಾರ ಬಂದುಬಿಟ್ಟು ಇಲ್ಲಿದ್ದು ಊರು ಬೆಂಗಳೂರಲ್ಲಿ ಇದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೆ. ಅದು 10 ತಿಂಗಳಾಯಿತು. 10 ತಿಂಗಳ ನಂತರ VP ಸಿಂಗ್ ಸರ್ಕಾರ ಬಿದ್ದು ಹೋಗ್ತಿದ್ರೆ ನಾನು ರಾಜೀನಾಮೆ ಕೊಟ್ಟೆ, ಮಿಕ್ಕಿದವರೆಲ್ಲ ರಾಜೀನಾಮೆ ಕೊಟ್ಟರು. ಅದು ಪ್ರಾಕ್ಟೀಸ್ ಆಗಿತ್ತು. ಮುಂದಿನ ಸರ್ಕಾರ ಬಂದಾಗ ಅವರಿಗೆ ಅವರದ್ದು ವಕೀಲರನ್ನು ಇಟ್ಕೊಳ್ಳುವ ಒಂದು ಸಂದರ್ಭ ಬೇಕಂತ ನಾವು ಇದ್ದವರು ರಾಜೀನಾಮೆ ಕೊಡ್ತಾ ಇದ್ವಿ. ಅದು ಅಡ್ವೊಕೇಟ್ ಜನರಲ್ ಆಗಿ ಇಲ್ಲ ಅಷ್ಟೇ, ರಾಜಕೀಯ ಪಕ್ಷ ಬದಲಾವಣೆ ಆದಾಗ ಅಡ್ವೊಕೇಟ್ ಜನರಲ್ ಕೂಡ ರಾಜೀನಾಮೆ ಕೊಡ್ತಾ ಇದ್ರು. ಆವಾಗ ನನಗೆ ಅಲ್ಲಿದ್ದಂಥ ಬಹಳಷ್ಟು ಹಿರಿಯರು ನನ್ನ ಮೇಲೆ ಅಭಿಮಾನ ಇಟ್ಕೊಂಡು ಅವ್ರು ಹೇಳ್ತಾರೆ, ನೀನು ವಾಪಸ್ ಹೋಗಬೇಡ, ಕರ್ನಾಟಕದಿಂದ ಯಾರು ಅಂತ ಹಿರಿಯ ಲಾಯರ್ಗಳು ಯಾರು ಇಲ್ಲ, ನೀನು ಇಲ್ಲೇ ಪ್ರಾಕ್ಟೀಸ್ ಮಾಡೋದು. ನನಗೆ ಸ್ವಲ್ಪ ಸಮಜಾಯಿಸಿ ಹೇಳಿದರು. ಅದನ್ನು ಒಪ್ಕೊಂಡ್ಬಿಟ್ಟು ನಾನು ನನ್ನ ಮಿಸ್ಸಸ್ಗೆ ಹೇಳಿದೆ, ಬಾಮ ನಾವು ಇಲ್ಲೇ ಪ್ರಾಕ್ಟೀಸ್ ಮಾಡೋಣ ಅಂತ ಸಮಜಾಯಿಸ್ಬಿಟ್ಟು ಅವಳನ್ನು ಬರಮಾಡಿಕೊಂಡೆ. ಮತ್ತೆ ಒಂದು ಅಪಾರ್ಟ್ಮೆಂಟ್ ಬಾಡಿಗೆ ತಗೊಂಡು 10,000 ರೂಪಾಯಿ ಬಾಡಿಗೆ. ಆವಾಗ ಸೌತ್ ಎಕ್ಸ್ಟೆನ್ಷನ್ ಪಾರ್ಟ್ 2 ಅಲ್ಲಿ ಬಾಡಿಗೆ ತಗೊಂಡು ಡೆಲ್ಲಿಯಲ್ಲಿ ಒಂದೇ ವರ್ಷ ಇದ್ದದ್ದು. ಆದಾಯ ಚೆನ್ನಾಗಿತ್ತು. ಮತ್ತೆ ಒಂದು ಬಂಗ್ಲೆಗೆ ಶಿಫ್ಟ್ ಮಾಡಿದೆ, 40,000 ಬಾಡಿಗೆ ಕೊಟ್ಟು, 10,000ದಿಂದ 40,000 ಬಾಡಿಗೆ ಕೊಟ್ಟು ಅಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದೆ ನಾನು. ಅದು ಪ್ರೈವೇಟ್ ಕೇಸಸ್ ಮಾತ್ರ ಮಾಡ್ತಾಯಿದ್ದೆ. ಮತ್ತು ಬಾಡಿಗೆ ಜಾಸ್ತಿ ಆಗ್ತಾ ಹೋಯಿತು, 65,000 ಆಗ್ತಾಯಿತ್ತು. ಆವಾಗ ತಿರ್ಗಾ ಸರ್ಕಾರ ಬದಲಾವಣೆ ಆಯಿತು. ಸೋಲಿ ಸೊರಾಬ್ಜಿಯವರು ವಾಜಪೇಯಿ ಸರ್ಕಾರದಲ್ಲಿ ಅಟಾರ್ನಿ ಜನರಲ್ ಆಗಿ ಬರ್ತಾರೆ. ಅವರು ನನ್ನನ್ನು ಸೊಲಿಸಿಟರ್ ಜನರಲ್ ಆಫ್ ಇಂಡಿಯಾ ಆಗಿ ಮಾಡ್ತಾರೆ. 2ನೇ ಹುದ್ದೆ ಅದು. ಅಟಾರ್ನಿ ಜನರಲ್ 1ನೇ ಹುದ್ದೆ, ಸೊಲಿಸಿಟರ್ ಜನರಲ್ 2ನೇ ಹುದ್ದೆ. ಇಷ್ಟವರೆಗೆ ಕರ್ನಾಟಕದಿಂದ ನಾನು ಒಬ್ಬನೇ ಹೋದವನು, ಇನ್ಯಾರು ಆ ಹುದ್ದೆಗೆ ಹೋಗಿರಲಿಲ್ಲ. ಅಲ್ಲಿ ಒಂದು 8 ತಿಂಗಳು ಸೊಲಿಸಿಟರ್ ಜನರಲ್ ಆಗಿದ್ದಾಗ ಮುಖ್ಯ ನ್ಯಾಯಾಧೀಶರು ನನ್ನ ಕರೀತಾರೆ, ನ್ಯಾಯಾಧೀಶನಾಗಿ ಬಾ ಅಂತ. ನನಗೆ ಇಷ್ಟ ಇರಲಿಲ್ಲ, ಯಾಕೆಂದರೆ ನಾನು ಹೈಕೋರ್ಟ್ ನ್ಯಾಯಾಧೀಶನ ಕೂಡ ಆಗಿರಲಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಮತ್ತು ನ್ಯಾಯಾಧೀಶರಿಗೆ ಸಂಬಳ ಆವಾಗ 50,000 ಇತ್ತು ನನಗೆ ಆಫರ್ ಮಾಡಿದಾಗ.
ಆದರೂ ಕೂಡ ನನಗೆ ಅದಕ್ಕಿಂತ ಆದಾಯ ಜಾಸ್ತಿ ಇತ್ತು, ಇಷ್ಟ ಇರಲಿಲ್ಲ. ಆವಾಗ ನಾನು ನನ್ನ ತಂದೆಯವರನ್ನು ಕಳ್ಕೊಂಡಿದ್ದೆ. ನನ್ನ ತಾಯಿ ನನಗೆ ಫೋನ್ ಮಾಡಿದರು, ಏನೋ ನಿನಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಾಗಿ ಆಮಂತ್ರಣ ಬಂದಿದೆ ಅಂತ, ನೀನು ತಗೊಳ್ತೀಯಾ ಇಲ್ವಾ ಅಂತ ಕೇಳಿದೆ. ನಾನು ಹೇಳಿದೆ, ಅಮ್ಮ 50,000 ಸಂಬಳ, ಏನು ಮಾಡಲಿ ನಾನು ಅದರಲ್ಲಿ. ಆವಾಗ ನನ್ನ ಮಿಸ್ಸಸ್ ಪ್ರತಿ ವರ್ಷ 1-2 ಸಲ ಆದರೂ ಫಾರಿನ್ಗೆ ಹೋಗ್ತಾ ಇದ್ವಿ, ಅಷ್ಟು ಆದಾಯ ಇತ್ತು. ರಜೆ ಇತ್ತು ಕೋರ್ಟಿಗೆ, ದಸರಾ ರಜಾ, ಕ್ರಿಸ್ಮಸ್ ರಜಾ, ಸಮ್ಮರ್ ವೆಕೇಷನ್ ರಜಾ ಅಂತ ಇತ್ತು. ಆ ರಜದಲ್ಲಿ ಹೋಗ್ತಾ ಇದ್ವಿ. ಆ ಹುದ್ದೆಗೆ ಹೋದರೆ ಇದೆಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಇದು ಒಂದು ಬರುತ್ತೆ, ಆದರೆ ಇಷ್ಟೇ ಇರಲಿಲ್ಲ. ಆವಾಗ ನಾನು ತಾಯಿ ಹೇಳಿದ್ರೆ, ಏನಪ್ಪ ನಿನ್ನ ತಂದೆಯವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದಾಗ ಅವ್ರ ಸಂಬಳ 4,000, 6 ಜನ ಮಕ್ಕಳು ಹೊಟ್ಟೆಗೆ ಹಾಕಿದ್ರು, ವಿದ್ಯೆ ಕೊಟ್ಟರು, ನಿನಗೆ ಮಕ್ಕಳು ಇಲ್ಲ, ಏನಿಲ್ಲ, ಏನು 50,000ದಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ವೇ ಅಂತ ಹೇಳಿ. ಆವಾಗ ನಾನು ತಿಳ್ಕೊಂಡೆ ಹೆಂಗೆ ಇಲ್ಲ ಅಂತ ಹೇಳಿ. ನಮ್ಮ ತಾಯಿ ಹೇಳಲ್ಲ, ಮಧ್ಯಮ ವರ್ಗದಲ್ಲಿದ್ದವ್ರು ಮನೆಯಲ್ಲಿ ಒಬ್ಳು ಕೆಲಸದ ಆಳ ಏನಾದರೂ ಇದ್ದಾರೇನೋ. ಆವಾಗ 6 ಜನರಿಗೆ ಒಬ್ಬ 1 ವರ್ಷ ಇದ್ದಾಗ ಇನ್ಮೇಲೆ ದೊಡ್ಡವನಿಗೆ 7 ವರ್ಷ, ಕೊನೆ ಇಬ್ಬರು ಅವಳಿ ಜವಳಿ, ಎಲ್ರಿಗೂ ಸ್ನಾನ ಮಾಡಿಸ್ಬೇಕು. ಆ ಚಿಕ್ಕ ವಯಸ್ಸಲ್ಲಿ ಬಟ್ಟೆ ಬದಲಾಯಿಸಿ ಊಟ ಹಾಕಿ ಶಾಲೆ ಕಳಿಸ್ಬೇಕು. ಮಧ್ಯಾಹ್ನ ಊಟಕ್ಕೆ ಬರ್ತಾ ಇದ್ವಿ, ಊಟ ಮಾಡಿ ಮತ್ತೆ ವಾಪಸ್ ಕಳಿಸ್ಬೇಕು. ಮತ್ತು ಒಬ್ರಿಗೆ ಏನಾದರೂ ಚಿಕನ್ ಪಾಕ್ಸ್, ಮಲೇರಿಯಾ ಏನಾದರೂ ಬಂದರೆ ಅದು ಎಲ್ರಿಗೂ ಬರ್ತಾಯಿತ್ತು. ಅದನ್ನೆಲ್ಲ ನೋಡಿಕೊಂಡು ನಮ್ಮ ತಾಯಿ. ಆಕೆಯ ಮಾತನ್ನು ಮೀರಲಿಕ್ಕೆ ನನಗೆ ಆಗಲಿಲ್ಲ. ನಾನು ನನ್ನ ಪತ್ನಿಯನ್ನು ಕೇಳಿದೆ, ಅವಳಿಗೆ ಸರಿ ತಗೊಳ್ಳೋಣ ಅಂತ ಹೇಳಿದ್ರು. ನಾನು ನ್ಯಾಯಾಧೀಶನಾದೆ. 1999 ಜನವರಿಯಲ್ಲಿ ನ್ಯಾಯಾಧೀಶನಾದೆ. 2005ರಲ್ಲಿ ನಿವೃತ್ತನಾದೆ. ಆವಾಗ ನಾನು ಒಂದು ಮಾತು ನಮ್ಮ ತಾಯಿಗೆ ಹೇಳಿದ್ದೆ, ಅಮ್ಮ ನಾನು ಮುಖ್ಯ ನ್ಯಾಯಾಧೀಶನ ಆಗಲ್ಲ, ನನಗಿಂತ ಚಿಕ್ಕವರು ಇವಾಗಲೇ ಸುಪ್ರೀಂ ಕೋರ್ಟಲ್ಲಿ ಇದ್ದಾರೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಿನ್ನ ತಂದೆಯವರು ಆಗಬೇಕಾಗಿತ್ತು, ಆಗಲಿಲ್ಲ, ಅವರು ರಾಜೀನಾಮೆ ಕೊಟ್ಟು ಬಂದರು, ನಿನ್ಗೆ ಅವ್ರಿಗಿಂತಲೂ ದೊಡ್ಡವನಾಗಬೇಕಂತ ಏನಿದೆ ಅಂತ ಕೇಳಿದೆ. ನನ್ನ ತಾಯಿಗೆ ಜಾಸ್ತಿ ವಿದ್ಯೆ ಇರಲಿಲ್ಲ, ಆದರೆ ಅವರ ಕಾಮನ್ ಸೆನ್ಸ್ ನೋಡಿ ಆಯಿತು, ಒಪ್ಕೊಂಡೆ. ಆಯಿತು. ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ 2005ರಲ್ಲಿ ನಿವೃತ್ತನಾದೆ. 6.5 ವರ್ಷ ಸುಪ್ರೀಂ ಕೋರ್ಟಲ್ಲಿ ಇದ್ದೆ. 99 ಜನವರಿಯಿಂದ 2005 ಜೂನ್ವರೆಗೆ ಸಿದ್ದೆ. ನಾನು ಹೇಳಿದಲ್ಲ, ಅಂಥ ಮೇಧಾವಿಯನ್ನೆಲ್ಲ ದೊಡ್ಡ ಜಜ್ಮೆಂಟ್ ನಾನು ಬರೆದಿಲ್ಲ, ಆದರೆ ಪ್ರಾಮಾಣಿಕತೆಯಿಂದ ನನ್ನ ತೀರ್ಪುಗಳನ್ನು ಸಮಯಕ್ಕೆ ಸರಿಯಾಗಿ ಕೊಟ್ಟಿದ್ದೇನೆ. ಯಾವುದೇ ಒಂದು ವಿಚಾರದಲ್ಲಿ ನನ್ನ ವೈಯಕ್ತಿಕ ವಿಚಾರವನ್ನು ಆ ತೀರ್ಪಲ್ಲಿ ತಂದಿಲ್ಲ ನಾನು. ಕೆಲವು ವಿಚಾರಗಳಲ್ಲಿ ಆ ರೀತಿ ಇದ್ದರೂ ಇರ್ಬೋದು. ಒಂದು ಕೇಸಲ್ಲಿ ಏನಾಗ್ತದೆ ಅಂದರೆ, ನನ್ನ ಅನಿಸಿಕೆಯಲ್ಲಿ ಭಾಳ ಕ್ರೂರತನದಿಂದ 5 ಜನರ ಕೊಲೆ ಆಗ್ತದೆ ಅಲಹಾಬಾದಲ್ಲಿ. ಅಲ್ಲಿ ಅಲಹಾಬಾದ್ ಹೈಕೋರ್ಟ್ನವರು ಅವ್ರಿಗೆ ಶಿಕ್ಷೆ ಕೊಡ್ತಾರೆ, ಆದರೆ ಜೀವಾವಧಿ ಶಿಕ್ಷೆ ಕೊಡ್ತಾರೆ, ಗಲ್ಲು ಶಿಕ್ಷೆ ಕೊಡಲಿಲ್ಲ. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನವರು ಕೂಡ ಅದನ್ನು ಗಲ್ಲು ಶಿಕ್ಷೆ ಅಂತಲೇ ಮಾಡಬೇಕಂತ ಆರೋಪಿಗಳ ಪರವಾಗಿ ಇದಕ್ಕೆ ಬಂತು. ಅದು ಆ ಕೇಸ್ ನನ್ನ ಮುಂದೆ ಬಂದಿತ್ತು. ಆವಾಗ ನಾನು ಹೇಳಿದೆ, ಇದಕ್ಕಿಂತಲೂ ಕ್ರೂರವಾದ ಕೇಸ್ ನಾನು ಕಂಡಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಪೋಷಕರನ್ನೆಲ್ಲ ಕೊಲೆ ಮಾಡಿದ್ದಾರೆ, ಮತ್ತು ಗಲ್ಲು ಶಿಕ್ಷೆ ಯಾಕೆ ಕಾನೂನಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ಹೇಳಿದೆ, ನಾನು ಗಲ್ಲು ಶಿಕ್ಷೆ ಕೊಡ್ತೀನಿ. ನನ್ನ ಜೊತೆ ಇದ್ದವರು ಒಪ್ಕೊಂಡ್ರು, ಇಬ್ಬರೇ ನಾವು ಜಡ್ಜಸ್ ಇದ್ದದ್ದು ಕೇಸಲ್ಲಿ. ಗಲ್ಲು ಶಿಕ್ಷೆ ಕೊಟ್ಟಿದ್ದೆ. ಅದೊಂದು ದೊಡ್ಡ ಕಾಂಟ್ರವರ್ಸಿ ಆಯಿತು. ಯಾಕೆಂದರೆ ಒಂದು ಕಾನ್ಸೆಪ್ಟ್ ಏನಂದರೆ, ಜೀವ ಕೊಡುವ ಅಧಿಕಾರ ದೇವರಿಗೆ ಮಾತ್ರ ಇದೆ, ಜೀವ ತಗೊಳ್ಳುವ ಅಧಿಕಾರ ಕೂಡ ಆ ದೇವರಿಗೆ ಮಾತ್ರ, ಇನ್ಯಾರಿಗೂ ಇಲ್ಲ ಅನ್ನೋ ಒಂದು ವಿಚಾರ ಕೆಲವರ ಮನಸ್ಸಲ್ಲಿರ್ತದೆ. ಕಾನೂನಲ್ಲಿ ಹಾಗಲ್ಲ. ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂದರೆ ಕ್ರೂರತೆಯಿಂದ ಜಾಸ್ತಿ ಸೇರಿದಂಥ ಕೇಸ್ಗಳಲ್ಲಿ ಗಲ್ಲು ಶಿಕ್ಷೆ ಕೊಡ್ಬೋದು, ಇಲ್ಲದ್ರೆ ಜೀವಾವಧಿ ಶಿಕ್ಷೆ ಕೊಡಬೇಕಂತದೆ. ನಾನು ಆ ಆಧಾರದ ಮೇಲೆ ಇದಕ್ಕಿಂತ ಕ್ರೂರವಾದ ಕೇಸ್ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಗಲ್ಲು ಶಿಕ್ಷೆ ಜಜ್ಮೆಂಟ್ ನಾನು ಬರ್ತದ್ದು. ಇನ್ನು ನನ್ನ ಜೊತೆ ಇದ್ದವರು ಅದನ್ನು ಒಪ್ಪಿಕೊಂಡು ಅವ್ರಿಗೆ ಗಲ್ಲು ಶಿಕ್ಷೆ ಆದೇಶ ಆಗಿತ್ತು. ಮತ್ತೇನಾಯ್ತು ನಂಗೆ ಗೊತ್ತಿಲ್ಲ, ಅದು ರಾಷ್ಟ್ರಪತಿಗಳು ಅದನ್ನು ಕಂಡೋನ್ ಕೂಡ ಮಾಡ್ಬೋದು, ಮಾಫಿ ಮಾಡ್ಬೋದು, ಗಲ್ಲು ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆ ಮಾಡ್ಬೋದು, ಮಾಡಿದಾರೇನೋ ನಂಗೆ ಗೊತ್ತಿಲ್ಲ. ಆದರೆ ಆ ಒಂದು ಇದು ನನ್ನಲ್ಲಿತ್ತು, ಏನಂದರೆ ನನಗೆ ಜೀವ ತೆಗೆಯುವ ಅಧಿಕಾರ ನ್ಯಾಯಾಧೀಶನಾಗಿ ಇಲ್ಲದೆ ಇದ್ದರೆ ಆ ಆರೋಪಿಗೆ ಆ ಸತ್ತವನ ಜೀವ ತೆಗೆಯುವ ಅಧಿಕಾರ ಇರುತ್ತೆ, ಅವನಿಗೆ ಆ ಅಧಿಕಾರ ಇದೆ, ನನಗೂ ಆ ಅಧಿಕಾರ ಇದೆ ಅನ್ನೋದು ನನ್ನ ವಾದ. ಇವಾಗಲೂ ಕೂಡ ಭಾಳಷ್ಟು ನ್ಯಾಯಾಧೀಶರುಗಳು ಜೀವಾವಧಿ ಶಿಕ್ಷೆ ಮಾತ್ರ ಕೊಡುವುದಿಲ್ಲ, ಗಲ್ಲು ಶಿಕ್ಷೆ ಕೊಡುವವರು ಭಾಳ ಕಮ್ಮಿ. ಇದು ಒಂದು ಜಡ್ಜ್ಮೆಂಟ್ ನಾನು ಹೇಳಿದೆ. ಯಾಕಂದ್ರೆ ನಾನು ದೊಡ್ಡ ದೊಡ್ಡ ತೀರ್ಪು ಬರೆದವನಲ್ಲ, ವಾದ ಕೇಳಿಬಿಟ್ಟು ಅದಕ್ಕೆ ಸರಿಯಾದ ತೀರ್ಪು ನಾನು ಕೊಟ್ಟವನು. 1999 ಜನವರಿಯಿಂದ 2005 ಜೂನ್ವರೆಗೆ ನ್ಯಾಯಾಧೀಶನಾಗಿದ್ದೆ. ನಿವೃತ್ತನಾಗುವ ಸಮಯದಲ್ಲಿ ಮುಖ್ಯ ನ್ಯಾಯಾಧೀಶರು ನನ್ನನ್ನು ಟೆಲಿಕಮ್ಯುನಿಕೇಷನ್ ಡಿಸ್ಪ್ಯೂಟ್ಸ್ ಅಪೆಲೇಟ್ ಟ್ರೈಬ್ಯುನಲ್ನ ಅಧ್ಯಕ್ಷನಾಗಬೇಕಂತ ಕೇಳ್ಕೊಂಡ್ರು. ನಾನು ಒಪ್ಕೊಂಡು ಅದಕ್ಕೆ ಸೇರಿದೆ. ಅಲ್ಲಿ 1 ವರ್ಷ ಇದ್ದಾಗ, ಅದು 3 ವರ್ಷದ ಅವಧಿ ಇತ್ತಲ್ಲಿ. 1 ವರ್ಷ ನಾನು ಮುಗಿಸಿದಾಗ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ನನಗೆ ಫೋನ್ ಮಾಡಿದರು, ನೀವು ಬೆಂಗಳೂರಿಗೆ ಬರಬೇಕು, ಲೋಕಾಯುಕ್ತ ಹುದ್ದೆ ಖಾಲಿ ಆಗ್ತಾ ಇದೆ, ಅದರಿಂದ ನೀವು ಲೋಕಾಯುಕ್ತರಾಗಿ ಬರಬೇಕಂತ.
ಆ ಹುದ್ದೆಯ ಮಹತ್ವ ನನಗೆ ಗೊತ್ತಿರಲಿಲ್ಲ. ಆದರೆ ನನಗೂ ನನ್ನ ಪತ್ನಿಗೂ ನಾನು ಬೆಂಗಳೂರಿಗೆ ಬರಬೇಕಂತ ಭಾಳ ಇಷ್ಟ ಆಯ್ತು. ಅಂದರೆ ಸುಮಾರು 10-16 ವರ್ಷ ಡೆಲ್ಲಿಯಲ್ಲಿದ್ದದ್ದಾಯಿತು. ಇನ್ನೇನು ಊರು ಬಿಟ್ಟದು ವಾಪಸ್ ಬರಬೇಕಂತ ಒಪ್ಕೊಂಡೆ. ಒಂದು ಕರ್ನಾಟಕದ ಲೋಕಾಯುಕ್ತಕ್ಕೆ ಬಂದು ಸೇರಿದೆ. ಮುಖ್ಯಮಂತ್ರಿಗಳೇ ಫೋನ್ ಮಾಡಿದರು ನನಗೆ. ನಾನು ಒಪ್ಕೊಂಡ್ಬಿಟ್ಟು ಬಂದೆ. ಮತ್ತು ಇಲ್ಲಿ ಆ ಹುದ್ದೆಗೆ ಸೇರಿಕೊಂಡೆ. ಆ ಹುದ್ದೆಗೆ ಬರುವವರೆಗೆ ನನಗೆ ಭಾಳಷ್ಟು ಸಲ ಯಾಕೋ ನಾನೊಬ್ಬ ಕೂಪ ಮಂಡುಕನಾಗಿದೆ ಅನ್ನುವ ಒಂದು ವಿಚಾರ ನನ್ನ ತಲೆಯಲ್ಲಿತ್ತು. ಯಾಕಂದರೆ ಆ ಹುದ್ದೆಗೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಅದು ಕೂಡ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಒಂದು ಸಂಸ್ಥೆ, ಅದರ ಹೆಸರು ಸರ್ಕಾರ. ಸರ್ಕಾರದಿಂದ ಜನರಿಗಾಗುವಂಥ ಅನ್ಯಾಯವನ್ನು ಕಂಡೆ. ಅದು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋ ವಿಚಾರದಲ್ಲಿ ನಾನು ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ಯಾಕಂದರೆ ಅಧಿಕಾರದಲ್ಲಿ ಇದ್ದವರು ಈ ರೀತಿ ಅನ್ಯಾಯ ಮಾಡಬೇಕಾದ್ರೆ ಅದಕ್ಕೊಂದು ಏನೋ ಒಂದು ಕಾರಣ ಇದೆ. ಆ ಕಾರಣ ನನ್ನ ಅನಿಸಿಕೆಯಲ್ಲಿ ಅಕ್ರಮವಾಗಿ ಸಂಪತ್ತನ್ನು ಪಡೆಯುವುದು. ಕಷ್ಟಪಟ್ಟು ಕಾನೂನು ಚೌಕಟ್ಟಲ್ಲಿ ಎಷ್ಟು ಕೋಟಿ ಬೇಕಾದರೂ ಮಾಡಿ ಏನು ತಪ್ಪಿಲ್ಲ. ಆದರೆ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಇನ್ನೊಬ್ಬನ ಜೇಬಿ ಕೈ ಹಾಕಿ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಶ್ರೀಮಂತಿಕೆ ಪಡೆದರೆ ಅದನ್ನು ನಾನು ಚಿಕ್ಕವನಾಗಿದ್ದಾಗ ಸಮಾಜ ಎಂದೂ ಸಹಿಸ್ತಾ ಇರಲಿಲ್ಲ. ಆ ಕಾರಣದಿಂದ ಯಾರಾದರೂ ಜೈಲಿಗೆ ಹೋದರೆ ಮತ್ತೆ ಅವನನ್ನು ಬಹಿಷ್ಕರಿಸ್ತಾ ಇತ್ತು ಆ ಸಮಾಜ. ಯಾಕಂದರೆ ಆ ಸಮಾಜದಲ್ಲಿ ನಮ್ಮ ಹಿರಿಯರು ಕಟ್ಟಿದಂಥ ಮೌಲ್ಯಗಳಿದ್ದು ಕ್ರಮೇಣ ಈ ಮೌಲ್ಯಗಳ ಕುಸಿತ ಆಗಿರಬೇಕು ಅನ್ನೋದು ನನ್ನ ಗಮನಕ್ಕೆ ಬಂತು. ಆದರೆ ಮತ್ತೂ ಈ ಕುಸಿತದ ಮಟ್ಟ ಮೇಲೆ ಬರ್ತಾ ಇದೆ ಯಾಕೆ ಅನ್ನೋ ವಿಚಾರದಲ್ಲಿ ನಾನು ಚರ್ಚೆ ಮಾಡಿದಾಗ ನನಗನಿಸಿದ್ದು, ಅವತ್ತಿನ ಸಮಾಜ ಮತ್ತು ಅದಕ್ಕೆ ಹಿಂದೆ ಇದ್ದ ಸಮಾಜಕ್ಕೆ ಇರುವಂಥ ವ್ಯತ್ಯಾಸ. ಅಂದು ನಾನು ಹೇಳಿದಂಗೆ ಜೈಲಿಗೆ ಯಾರಾದರೂ ಹೋದರೆ ಅವರ ಸಾವಾಸ ಇಡ್ತಾ ಇರಲಿಲ್ಲ, ಅವರನ್ನು ಸಂಪೂರ್ಣವಾಗಿ ಬಹಿಷ್ಕರಿಸ್ತಾ ಇತ್ತು. ಅವರಿಗೆ ಮಾತ್ರ ಶಿಕ್ಷೆ, ಆ ಶಿಕ್ಷೆ ಅಲ್ಲ, ಬಹಿಷ್ಕಾರದ ಶಿಕ್ಷೆ ಅವರ ಕುಟುಂಬಕ್ಕೂ ಆಗ್ತಾ ಇತ್ತು, ಯಾರ ಹತ್ರ ಹೋಗ್ತಾ ಇತ್ತು. ಅದರಿಂದ ಜನರು ಹೆದರ್ತಾ ಇತ್ತು, ಬೇಡಪ್ಪ ನಮಗೆ ನಮ್ಮ ಕುಟುಂಬದವರು, ನಮ್ಮ ಅಕ್ಕಪಕ್ಕದಲ್ಲಿರುವವರು ನಮ್ಮ ಮೇಲೆ ಗೌರವ ಇಡದೇ ಇದ್ರೆ ಏನು ಪ್ರಯೋಜನ ಅನ್ನೋ ಒಂದು ಭಾವನೆ ಅಂದಿತ್ತು ಕಾಣಿಸ್ತದೆ. ಆದರೆ ಈ ಹಣದ ಒಂದು ರುಚಿ ಬಂದ ಮೇಲೆ ಜನರು ಎಲ್ಲದನ್ನು ಮರೆತು ಬಿಡ್ತಾರೆ. ಆ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಕೂಡ ಬದಲಾವಣೆಗಳು ಬರಕ್ಕೆ ಶುರು ಆದವು. ಎಂಥ ಸಮಾಜ ಅಂದು ಬಹಿಷ್ಕರಿಸಿದಂಥ ಸಮಾಜ ಇವತ್ತು ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂಥ ವ್ಯಕ್ತಿಗಳಿಗೆ ಹಾರ ಹಾಕುವಂಥ ಸಮಾಜದಲ್ಲಿ ನಾವಿದ್ದೇವೆ. ಏನು ತಪ್ಪಿಲ್ಲ ಅಂತ ತಿಳ್ಕೊಳ್ಳಿ. ಅದರಿಂದಾಗಿ ಈ ಒಂದು ಪರಿಸ್ಥಿತಿ ಇವತ್ತು ಉಂಟಾಗಿದೆ. ಇದೇ ಸಮಾಜ ಹಿಂದೆ ಇದ್ದಂಥ ರೀತಿಯಲ್ಲಿ ತಪ್ಪು ಮಾಡಿದ್ದವರನ್ನ ಬಹಿಷ್ಕರಿಸ್ತಾ ಇದ್ರೆ ಈ ಮಟ್ಟಕ್ಕೆ ಇಂಥ ಕೆಲಸಗಳು ನಡೀತಾ ಇರಲಿಲ್ಲ. ಇವತ್ತೇನು ಜೈಲಿಗೆ ಹೋದರೆ ಏನ್ರಿ ಅವರೊಬ್ಬರೇನ್ರಿ ಜೈಲಿಗೆ ಹೋದದ್ದು, ಮಹಾತ್ಮ ಗಾಂಧಿಯವರು ಹೋಗಿಲ್ಲ ಜೈಲಿಗೆ ಅಂತ ಹೇಳುವಂಥ ಸಮಾಜದಲ್ಲಿ ನಾವೇ. ಇದನ್ನೆಲ್ಲ ನಾನು ಭಾಳ ಹತ್ತಿರದಿಂದ ಕಂಡೆ. ಯಾಕೆಂದರೆ ನಾನು ಲೋಕಾಯುಕ್ತನಾಗಿದ್ದಾಗ ಆ ಸಂಸ್ಥೆಗೆ 2 ಅಧಿಕಾರ ಇತ್ತು. ಒಂದು ಆಡಳಿತೆಯಿಂದ ಜನರಿಗಾಗುವಂಥ ಅನ್ಯಾಯಕ್ಕೆ ಪರಿಹಾರ ಕೊಡಿಸೋದು, ಇಲ್ಲದ್ರೆ ಕೋರ್ಟಿಗೆ ಹೋಗಬೇಕು. ಕೋರ್ಟಲ್ಲಿ ಭಾಳ ವರ್ಷಗಳು ಕಳೀತವೆ, ಖರ್ಚು ಬೇರೆ ಜಾಸ್ತಿ ಆಗ್ತದೆ. ಬಡವರಿಗಂತೂ ಕೋರ್ಟ್ನ ಹತ್ರ ಹೋಗೋಕ್ಕೆ ಭಾಳ ಕಷ್ಟ. ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸಂಸ್ಥೆಯಿಂದ ಇದು ಯಾವುದೇ ಒಂದು ನ್ಯಾಯಪೈಸೆ ಖರ್ಚು ಮಾಡದೆ ಅವರ ಕಷ್ಟಕ್ಕೆ ಪರಿಹಾರ ಕೊಡಿಸುವಂಥ ಅಧಿಕಾರ ಲೋಕಾಯುಕ್ತಕ್ಕೆ ಇತ್ತು. ಅದನ್ನು ಸರಿಯಾಗಿ ಚಲಾಯಿಸಿದ್ರೆ ಅವ್ರಿಗೆ ಭಾಳ ಇದಾಗ್ತಾ ಇತ್ತು, ಖುಷಿ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಆ ನನ್ನ 5 ವರ್ಷದ ಅವಧಿಯಲ್ಲಿ ಭಾಳಷ್ಟು ಅನ್ಯಾಯವನ್ನು ಕಂಡೆ. 2009ರಲ್ಲಿ ಉತ್ತರ ಕರ್ನಾಟಕದ ಒಂದು ಭಾಗದಿಂದ ಮಹಿಳೆ ಮತ್ತು ಗಂಡಸರೊಬ್ಬರು ತಮ್ಮ 6 ತಿಂಗಳ ಮಗುವನ್ನು ಕರ್ಕೊಂಡು ಲೋಕಾಯುಕ್ತ ಸಂಸ್ಥೆಗೆ ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದೆ. ಅವ್ರು ಹೇಳ್ತಾರೆ, ಸ್ವಾಮಿ ಈ ಮಗು ನೋಡೋಕ್ಕೆ ಚೆನ್ನಾಗೇ ಇದೆ, ಈ ಮಗುವಿಗೆ ಗುದದ್ವಾರ ಇಲ್ಲ, ನೋ ರೆಕ್ಟಮ್, ತಿನ್ನೋದು ಬಾಯಲ್ಲಿ ಹೊರಗೆ ತರೋದು ಬಾಯಿ. ಊರಿನ ಡಾಕ್ಟ್ರ್ ಹೇಳ್ತಾರೆ ಇದನ್ನೊಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ವೈದ್ಯರು ಆಪರೇಷನ್ ಮೂಲಕ ಸರಿ ಮಾಡಿಕೊಡ್ತಾರೆ ಅಂತ. ಅದನ್ನು ನಂಬಿ ಈ ಪೋಷಕರು ಈ ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವೈದ್ಯ ಮಗುವನ್ನು ಪರೀಕ್ಷೆ ಮಾಡ್ತಾನೆ, ಎಲ್ಲ ಸರಿ ಮಾಡಿಕೊಡ್ತೇನೆ, ಆದರೆ ಒಂದಿಷ್ಟು ಖರ್ಚಾಗ್ತದೆ. ಖರ್ಚು ಲಂಚ. ಗಂಡ ಹೆಂಡತಿ ತಮ್ಮಲ್ಲಿದ್ದಂಥ ಎಲ್ಲ ಹಣವನ್ನು ಮೇಜಿನ ಮೇಲೆ ಇಡ್ತಾರೆ. ಆ ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ, ಮತ್ತೆ ಹೇಳ್ದೆ ಈ ಮೊತ್ತಕ್ಕೆ ನಾನು ಪಕ್ಕದಲ್ಲೊಂದು ಸಂಧಿ ಮಾಡಿಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ ಅಂತಾನೆ. ಅಂದು ಸುಮಾರು 40,000 ಬೇಸಿಕ್ ಸಂಬಳ ಪಡಿತಾ ಇದ್ದ. ರೂಪಾಯಿಗೆ ಬೆಲೆ ಜಾಸ್ತಿ ಇತ್ತು ಆವಾಗ. ಮತ್ತು ಬೇರೆ ಬೇರೆ ಸೌಲಭ್ಯಗಳಿದ್ದು, ಡಿಯರ್ನೆಸ್ ಅಲೆವೆನ್ಸು, ಟ್ರಾವೆಲಿಂಗ್ ಅಲೆವೆನ್ಸು, ಅದು ಇದು ಅಂತ ಬೇರೆ ಅಲೆವೆನ್ಸ್ಗಳಿದ್ದು. ನಿವೃತ್ತನಾದ ಮೇಲೆ ಪೆನ್ಷನ್ ಇತ್ತು. ಆತನ ಕರ್ತವ್ಯ ಒಬ್ಬ ರೋಗಿಗೆ ತನ್ನಿಂದ ಆದ ಒಂದು
ಚಿಕಿತ್ಸೆ ಕೊಡುವುದು ಆತನ ಕರ್ತವ್ಯ ಆಗಿತ್ತು. ಅದಕ್ಕೆ ಕೈ ತುಂಬ ಸಂಬಳಕ್ಕೆ ಬರ್ತದೆ. ಆದರೆ ದುರಾಸೆ ನೋಡಿ ಏನು ಮಾಡ್ತಾ ಇದ್ದೆ. ಈ 6 ತಿಂಗಳ ಮಗುವಿಗೆ ಭವಿಷ್ಯ ಕೊಡುವಂಥ ಶಕ್ತಿ ಆತನಲ್ಲಿತ್ತು. ಆದರೆ ಅದನ್ನು ದುರಾಸೆ ಬಿಟ್ಟಿರಲಿಲ್ಲ. ಅವು ಕೊಟ್ಟಂಥ ಹಣ ಅವನು ಒಪ್ಪಲಿಲ್ಲ. ಇದು ಸಾಲಲ್ಲ, ನಾನು ಕೇಳಿದ ಹಣ ಕೊಟ್ಟರೆ ನಾನು ಸರಿಯಾಗಿ ಮಾಡಿಕೊಡ್ತೇನೆ, ಇಲ್ಲದ ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ ಅಂತಾನೆ. ಅದನ್ನು ಅವ್ರು ನಂಬಲಿಲ್ಲ. ಆ ಮಗುವನ್ನು ಲೋಕಾಯುಕ್ತ ಸಂಸ್ಥೆಗೆ ತರ್ತಾರೆ. ನಮ್ಮ ಅಧಿಕಾರಿಗಳು ಆ ಮಗುವನ್ನು ಹಳೆ ಏರ್ಪೋರ್ಟ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಚಿಕಿತ್ಸೆ ಮಾಡಿ ಎಲ್ಲ ಸರಿ ಮಾಡಿಕೊಡ್ತಾರೆ. ಇವತ್ತು ಆ ಮಗು ಸುಮಾರು 9 ವರ್ಷದ ಹೆಣ್ಮಗಳು, ಸುಂದರವಾದ ಹೆಣ್ಮಗಳು, ಶಾಲೆಗೆ ಹೋಗ್ತಾ ಇದ್ದಾಳೆ. ಸುಮಾರು 3ನೇ 4ನೇ ಕ್ಲಾಸಲ್ಲಿ ಏನೋ ಕಲಿತಾ ಇದ್ದಾಳೆ. ಪ್ರತಿ ವರ್ಷ ಅವಳು ಹುಟ್ಟುಹಬ್ಬಕ್ಕೆ ಪೋಷಕರು ನನ್ನ ಫೋನ್ ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ಎಷ್ಟು ಖುಷಿ ಆಗ್ತದೆ ಮನಸ್ಸಿಗೆ. ಇಂಥ ಹಲವಾರು ಘಟನೆಗಳನ್ನು ಕಂಡೆ ನಾನು. ಒಂದು ದಿವಸ ಇನ್ನೊಬ್ರು ಮಹಿಳೆ ಬರ್ತಾರೆ, 80-85 ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ. ಏನಪ್ಪ ಸಮಸ್ಯೆ ಅಮ್ಮ ಅಂತ ಕೇಳಿದೆ. ಜೊತೆಯಲ್ಲಿ ಒಬ್ಬ ವಿಕಲಚೇತನ ಮಗ, ಅವನ ಕೈ ಕಾಲಲ್ಲೇ ನಡೆಯೋದು, ಎರಡನ್ನು ಸೇರಿಸಿ. ಆ ಮಹಿಳೆ ಹೇಳ್ತಾರೆ, ಸ್ವಾಮಿ ನನಗೆ ಆದಾಯ ಇಲ್ಲ. ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ, ತಿಂಗಳಿಗೆ 250 ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ. ಆ ಪೋಸ್ಟ್ ಮ್ಯಾನ್ ಆ ಹಣ ಕೊಡಬೇಕಾದ್ರೆ 10% ಕೇಳ್ತಾನೆ. 10% ಕೊಡದೇ ಇದ್ದರೆ 3 ಸಲ ಮನೆಗೆ ಬಂದೆ, ಈ ಮಹಿಳೆ ಸಿಗಲಿಲ್ಲ ಅಂತ ಹಣ ವಾಪಸ್ ಕಳಿಸ್ತಾರೆ. ವಾಪಸ್ ಮಗನಿಗೆ ಹೋಗಲ್ಲ, ಇನ್ನೆಲ್ಲ ಹೋಗ್ತದೆ. ಭಾಳ ಬೇಜಾರು ಪಟ್ಕೊಂಡ್ರು. ಆ ಪೋಸ್ಟ್ ಮ್ಯಾನ್ ಕರ್ನಾಟಕ ಲೋಕಾಯುಕ್ತದ ಅಧೀನಕ್ಕೆ ಬರ್ತಾ ಇರಲಿಲ್ಲ. ಅವನು ಕೇಂದ್ರ ಸರ್ಕಾರದ ನೌಕರ. ನಮಗೆ ಅಧಿಕಾರ ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಅಧಿಕಾರಿಗೆ ನಾನು ಫೋನ್ ಮಾಡಿದೆ. ಅಧಿಕಾರಿ ಲೆಕ್ಕ ಹಾಕಿರ್ಬೇಕು, 250 ರೂಪಾಯಿ, 10% 25 ರೂಪಾಯಿ. ಅವ್ರು ನನಗೆ ಹೇಳ್ತಾರೆ, ಸರ್ 25 ರೂಪಾಯಿ ಕೇಸ್ ಸರ್. ನಮ್ಮ ಅಧಿಕಾರಿಗಳೆಲ್ಲ ದೊಡ್ಡ ಲಕ್ಷಾಂತರ ರೂಪಾಯಿ ಹಗರಣಗಳ ವಿಚಾರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಮಯದ ಅಭಾವ ಇದೆ. ನಿಮಗೊಂದು ಪೊಲೀಸ್ ಸಂಸ್ಥೆ ಇದೆ, ನೀವೇ ಮಾಡಿಬಿಡಿ ಸರ್. ಏನು ಮಾಡೋದು? ಅವ್ರು ಮಾಡದೇ ಇದ್ರೆ, ನಾನು ಮಾಡದೇ ಇದ್ರೆ ಮಹಿಳೆಯ ಗತಿ ಏನು? ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಕರೆಸಿಬಿಟ್ಟು ಹೇಳಿದ್ರು, ನೋಡ್ರಪ್ಪ ಹಿಂಗಿದೆ, ಸಹಾಯ ಮಾಡಿ ಅಂತ. ಅವ್ರು ತಮ್ಮ ಪೊಲೀಸ್ಗಳನ್ನು ಕಳಿಸಿದ್ರು. ಪೋಸ್ಟ್ ಮ್ಯಾನ್ ಹತ್ರ ಅವ್ರ ಭಾಷೆಯಲ್ಲೇ ಮಾತಾಡಿರ್ಬೇಕು ಕಾಣಿಸ್ತದೆ. ಆ ಸಮಸ್ಯೆ ಮುಗಿದೋಯ್ತು. ಎಷ್ಟೊಂದು ಮನಸ್ಸಿಗೆ ಸಮಾಧಾನ ಆಗ್ತದೆ ನೋಡಿ. ಈ ಮಹಿಳೆಗೆ ನಾನೊಂದು ಸಹಾಯ ಮಾಡಿದ್ರಿಂದ ಇವತ್ತು ಸ್ವಲ್ಪ ಆದರೂ ಸಹ ಖುಷಿಯಾಗಿರ್ತಾರಲ್ಲ. ಇನ್ನೂ ಉದಾಹರಣೆ ಕೊಟ್ಟು ಮುಂದುವರಿಸ್ತೇನೆ ನಾನು. ಒಂದು ದಿವಸ ನನಗೆ ಹೈದರಾಬಾದಿಂದ ಒಬ್ಬರು ಏರ್ಫೋರ್ಸ್ ಆಫೀಸರ್ ಫೋನ್ ಮಾಡ್ತಾರೆ. ಪರಿಚಯ ಇರಲಿಲ್ಲ. ಅವ್ರು ನನ್ನ ಫೋನ್ ನಂಬರ್ ತಗೊಂಡು ಪೇಪರಲ್ಲಿ ನಮ್ಮ ಹೆಸರು ಬರ್ತಾ ಇತ್ತು, ಅದನ್ನು ಓದಿರ್ಬೇಕು ಕಾಣಿಸ್ತದೆ. ಹೇಳ್ತಾರೆ, ಹೆಗ್ಡೆ ಅವರೇ, 3 ದಿವಸದ ಕೆಳಗಡೆ ನನ್ನ ಅಣ್ಣನ 18 ವರ್ಷದ ಹೆಣ್ಮಗಳು ಒಂದು ಅಪಘಾತಕ್ಕೆ ಸಿಲುಕಿ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದಾಳೆ. ಆಕೆಯ ಶವ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿದೆ ಬೆಂಗಳೂರಲ್ಲಿ. ಅದಕ್ಕೆ ಮರಣೋತ್ತರ ಪರೀಕ್ಷೆ ನಡೆಯದೆ, ಪೋಸ್ಟ್ ಮಾರ್ಟಮ್ ನಡೆಯದೆ ಆ ಹೆಣ ಕೊಡಲ್ಲ ಪೊಲೀಸ್ನವರು. ನಾವು 3 ದಿವಸದಿಂದ ಒಂದು ಆ್ಯಂಬುಲೆನ್ಸಲ್ಲಿ ಹೊರಗೆ ಇಟ್ಟಿದ್ದೇವೆ ಈ ಬಾಡಿಯನ್ನು ಹೈದರಾಬಾದಿಗೆ ತರಕ್ಕೆ. ಸ್ವಲ್ಪ ನಮ್ಮ ಅಳಲನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಚಿಕ್ಕ ವಯಸ್ಸಿನ ಕುಟುಂಬದ ಸದಸ್ಯನನ್ನು ಕಳ್ಕೊಂಡಿದ್ದೇವೆ ನಾವು. ಹೇಗಿರಲಿ ನಾವು ಅದು ಸ್ವಲ್ಪ ಅರ್ಥ ಮಾಡಿ. ನಾನು ಹೇಳಿದೆ, 1-2 ಗಂಟೆಯಲ್ಲಿ ನಾನು ನಿಮಗೆ ಫೋನ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ನೇರವಾಗಿ ಆ ಆಸ್ಪತ್ರೆಗೆ ಹೋದೆ. ಅಲ್ಲಿ ಸೂಪರಿಂಟೆಂಡೆಂಟನ್ನು ಭೇಟಿ ಮಾಡಿದೆ. ಅವರಂತಾರೆ, ಇದು ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಈ ಆಸ್ಪತ್ರೆಗೆ ಭಾಳಷ್ಟು ಅಪಘಾತದ, ಕೊಲೆಯ ಎಲ್ಲ ಆರೋಪದ ಮೇಲೆ ಆದಂಥ ಶವಗಳು ಬರ್ತಾ ಇರ್ತವೆ. ಅದರಿಂದಾಗಿ 2 ನುರಿತ ಡಾಕ್ಟ್ರನ್ನು ಅದೇ ಕೆಲಸಕ್ಕೆ ನಾನು ಅಲ್ಲಿ ನೇಮಕ ಮಾಡಿದ್ದೇನೆ. ಅವರನ್ನು ಕರೆಸಿ ಕೇಳೋಣ ಅಂತ ಹೇಳಿ. ಆವಾಗ ಆ 2 ಡಾಕ್ಟ್ರಲ್ಲಿ ಒಬ್ಬರಿಗೆ ಗೊತ್ತಾಯಿತು ಲೋಕಾಯುಕ್ತ ಬಂದಿದ್ದಾನಂತ. ರಜೆ ಹಾಕ್ಬಿಟ್ಟು ಹೋಗ್ತಾರೆ. ಇನ್ನೊಬ್ರು ಬರ್ತಾರೆ. ನೋಡಿ ಅವರ ಡೈಲಾಗ್ ಹೆಂಗಿದೆ. ಒಳಗೆ ಬರ್ತಾನೆ ಹೇಳ್ತಾರೆ, ಏನ್ರಿ ಅವಸರ, ಶವ ಕೊಳ್ತೋಗಲ್ಲ, ಫ್ರೀಸರಲ್ಲಿದೆ. ಜೀವಂತ ಇರುವಂಥ ರೋಗಿಗಳ ಪರೀಕ್ಷೆ ಮೊದಲು ಮಾಡಬೇಕೆ ಅಥವಾ ಸತ್ತ ಶವದ ಪರೀಕ್ಷೆ ಮೊದಲು ಮಾಡಬೇಕೆ ಅಂತ ಪ್ರಶ್ನೆ ಕೇಳ್ತಾರೆ. ಭಾಳ ಉತ್ತಮವಾದ. ಆವಾಗ ಸೂಪರಿಂಟೆಂಡೆಂಟ್ ಹೇಳ್ತಾರೆ, ನಿಮಗೆ ಜೀವಂತ ಇರುವಂಥ ರೋಗಿಗಳ ಪರೀಕ್ಷೆ ಮಾಡೋಕ್ಕೆ ಯಾರು ಅಧಿಕಾರ ಕೊಟ್ಟರು? ನಿಮ್ಮನ್ನು ನಾನು ಕಳಿಸಿದ್ದು ಶವಾಗಾರಕ್ಕೆ. ಅಲ್ಲಿ ನೀವು ಇರಬೇಕಾದ್ರೆ ಇಲ್ಲಿ ಮೇನ್ ಬಿಲ್ಡಿಂಗಿಗೆ ಬಂದು ನೀವು ಈ ಟ್ರೀಟ್ಮೆಂಟ್ ಹೆಂಗೆ ಕೊಡ್ತಾ ಇದ್ರಿ ಅಂತ ಕೇಳಿದೆ. ಆವಾಗ ಆ ವೈದ್ಯರು ಹೇಳ್ತಾರೆ, ಒಬ್ಬ ರೋಗಿಯ ಸಂಬಂಧಿ ನನ್ನ ಹತ್ರ ಬಂದು ಹೇಳಿದ, ಆತನ ಸಂಬಂಧಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ, ನೀವು ಬಂದು ಚಿಕಿತ್ಸೆ ಕೊಡಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಅಲ್ಲಿ ಹೋದೆ 3 ದಿವಸ. ನಾನು ಕೇಳಿದೆ, ಡಾಕ್ಟ್ರೇ ನಿಮಗೆ ಆ ರೋಗಿಯ ಪರಿಚಯ ಇತ್ತೆ ಮೊದಲು? ಇಲ್ಲ. ನೋಡಿ, ಆ ಶವಾಗಾರ ಮೇನ್ ಬಿಲ್ಡಿಂಗಿಂದ 100 ಮೀಟರ್ ದೂರದಲ್ಲಿದೆ. ಒಬ್ಬ ರೋಗಿಯ ಸಂಬಂಧಿ ಪರಿಚಯ ಇಲ್ಲದ ವೈದ್ಯರನ್ನು ಹುಡ್ಕೊಂಡು ಶವಾಗಾರಕ್ಕೆ ಹೋಗ್ತಾನಂತ. ಏನು ಸುಳ್ಳು ಹೇಳ್ತಾರೆ ನೋಡ್ರಿ. ನಾನು ಹೇಳಿದ್ರೆ ನನಗೆ ಅರ್ಥ ಆಯಿತು. ನಾನು ಇಲ್ಲೇ ಕೂತಿರ್ತೇನೆ, ಈ ಶವ ಪರೀಕ್ಷೆ ಆದ ನಂತರ ಆ ಶವವನ್ನು ಆ್ಯಂಬುಲೆನ್ಸಲ್ಲಿ ಹಾಕಿದ ನಂತರ ಹೋಗ್ತೇನೆ, ಆಮೇಲೆ ಏನು ನಿಮ್ಮ ಮೇಲೆ ಕ್ರಮ ತಗೊಳ್ಬೇಕು ಅದು ತಗೊಳ್ತೇನೆ ಅಂತ ಹೇಳಿದೆ. ಅದು ಶವ ಪರೀಕ್ಷೆ ಮುಗಿದು ಆ್ಯಂಬುಲೆನ್ಸಲ್ಲಿ ಹಾಕಿ ಕಳಿಸ್ಕೊಟ್ರೆ. ಇದೇನು ತೋರಿಸ್ಕೊಡ್ತಾ ಇದೆ? ಇವತ್ತು ಸಮಾಜದಲ್ಲಿ
ತಮ್ಮ ವಿಚಾರ ಬಿಟ್ಟು ಇನ್ನೊಬ್ಬನ ವಿಚಾರದಲ್ಲಿ ಯಾರಿಗೂ ಏನೂ ಒಂದು ಕಿಂಚಿತವಾದ ಸಿಂಪತಿ ಅನ್ನೋದು ಇರಲಿಲ್ಲ. ತಾವು ಮಾಡಬೇಕಾದಂಥ ಕರ್ತವ್ಯ, ನಾನೇನು ನಿಮ್ಮ ಕರ್ತವ್ಯ ಬಿಟ್ಟು ಮಾಡಿ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಹೋದರೆ ಉತ್ತಮ ಮಾಡಿದರೆ. ಆದರೆ ನೀವು ಮಾಡಬೇಕಾದಂಥ ಕೆಲಸಗಳನ್ನು, ಅದು ಕೆಲವು ಸಂದರ್ಭಗಳಲ್ಲಿ ಇಂಥ ಘಟನೆ 3 ಘಟನೆ ನಿಮ್ಮ ಮುಂದೆ ಇಟ್ಟೆ ನಾನು, ಎಷ್ಟೊಂದು ಕನಿಕರವಾದ ವಿಚಾರ. ಇದನ್ನೆಲ್ಲ ಕಂಡ ನಂತರ ನನ್ನಲ್ಲಿ ಭಾಳಷ್ಟು ಬದಲಾವಣೆ ಆಯಿತು. ಭಾಳಷ್ಟು ವಿಚಾರಣೆ ಮಾಡಿದ್ದೇನೆ ನಾನು ಕರ್ನಾಟಕ ಲೋಕಾಯುಕ್ತದಲ್ಲಿ. ಗಣಿ ಅಕ್ರಮದ ಬಗ್ಗೆ ನನಗೆ ವಿಚಾರಣೆ ಮಾಡೋಕ್ಕೆ ಅಧಿಕಾರ ಕೊಟ್ಟರು.